ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಸೊ ಇದೊಂದು ಡಿಫ್ರೆಂಟ್ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರ, ಸಾಕಷ್ಟು ದಿನದಿಂದ ಕೇಳ್ತಾ ಇದ್ದಾನೆ. ಇದು ರಿಲೇಟೆಡ್ ವಿಡಿಯೋನೇ ಮಾಡಿಲ್ಲ, ಫಿಟ್ನೆಸ್ ರಿಲೇಟೆಡು. ಸೊ ಇದು ಫಿಟ್ನೆಸ್ ರಿಲೇಟೆಡು ನನ್ನ ಮೊದಲ ವಿಡಿಯೋ ಆಗಿದೆ. ತುಂಬ ದಿನ ಆದಮೇಲೆ ಹಿಂದೆ ಮಾಡ್ತಾ ಇದ್ದೆ, ಒಂದು 3 ವರ್ಷ 4 ವರ್ಷದ ಹಿಂದೆ. ಬಟ್ ನಾನೇ ಅವಾಗ ಫಿಟ್ ಆಗಿರಲಿಲ್ಲ. ಸೊ ಇವಾಗ ಒಂದು ರೇಂಜಿಗೆ ಫಿಟ್ ಆಗಿದ್ದೀನಿ. ಇವಾಗ ನಾನೇನು ಹೇಳ್ತಾಯಿಲ್ಲ, ನಾನು ಆಲ್ರೌಂಡ್ ಆಗಿಬಿಟ್ಟಿದ್ದೀನಿ, ನಾನು ಹಂಗಾಗೋಗ್ಬಿಟ್ಟಿದ್ದೀನಿ ಹಿಂಗಾಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿಲ್ಲ. ಸೊ ಸ್ವಲ್ಪ ಜನ ಕೇಳ್ತಾ ಇದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀರಾ ನೀವು ಫಿಟ್ನೆಸ್ಗೆ, ಜೊತೆಗೆ ಏನೆಲ್ಲ ಮೇಂಟೈನ್ ಮಾಡ್ತೀರಾ ಅನ್ನೋ ಥರ ಕೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಫಸ್ಟು ಮೋಟಿವೇಟ್ ಮಾಡ್ತೀನಿ ನಿಮಗೆ. ನಾನೇನು ಹಲ್ಕಾ ಬುದ್ಧಿ ಹೇಳ್ಕೊಂಡು ಕೊಡ್ತಾ ಇಲ್ಲ ನಿಮಗೆ. ಬಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಏನು ದೊಡ್ಡ ಇದಾಗೋಗ್ಬಿಟ್ಟಿದೆ ಅದಾಗೋಗ್ಬಿಟ್ಟಿದೆ ಅಂತ. ಸೊ ನಾನು ತಕ್ಕ ಮಟ್ಟಿಗೆ ನನ್ನ ಬಾಡಿನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ. ಇವರು ತಕ್ಕ ಮಟ್ಟಿಗೆ ಹೇಳ್ತಿರೋದು, ನಾನು ಅದೇ ಹೇಳ್ತಿಲ್ಲ ನಾನೇನು ಹಂಗಾಗೋಗ್ಬಿಟ್ಟಿದ್ದೀನಿ ಹಿಂಗಾಗೋಗ್ಬಿಟ್ಟಿದ್ದೀನಿ ಯಾರು ಮಾಡ್ದಿರೋದು ಮಾಡ್ಬಿಟ್ಟಿದ್ದೀನಿ ಅಂತ ಏನು ಹೇಳ್ತಾ ಇಲ್ಲ. ಸೊ ನಾನು ಏನೆಲ್ಲ ಯೂಸ್ ಮಾಡ್ತೀನಿ, ಏನೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಮೋಟಿವೇಟ್ ಮಾಡ್ತೀನಿ, ಎಲ್ಲರಿಗೂ ಮೋಟಿವೇಟ್ ಮಾಡ್ತೀನಿ. ಈ ವಿಚಾರದಲ್ಲಿ ಎಲ್ಲರಿಗೂ ಮೋಟಿವೇಟ್ ಮಾಡೇ ಮಾಡ್ತೀನಿ. ಒಬ್ಬ ಗಂಡಸಾಗಿದ್ದಾನೆ ಅಂತ ಅಂದಮೇಲೆ ಒಂದು 10 kg ಕೊಟ್ಟ ಅಂದರೆ, ಒಂದು ಡಂಬಲ್ ಕೊಟ್ಟ ಅಂದರೆ ಎತ್ತವಂಥ ತಾಕತ್ತಿರಬೇಕು. ಅಂದರೆ 10 kg ಎತ್ಬಿಟ್ರೆ ಮಾತ್ರ ಗಂಡಸ ಅಂತ ಹೇಳಿ ಆ ಥರ ಅಲ್ಲ, ಇರಬೇಕು ಅಂತ ಹೇಳ್ತಿರೋದು. ಸೊ ನೀವು ಏನಾದ್ರು ಒಂದು ಬಟ್ಟೆ ಹಾಕೊಂತೀರಾ ಅಂತಂದ್ರೂ ಕೂಡ ಅದೊಂಥರ ಚೆನ್ನಾಗಿ ಕಾಣಬೇಕು ಅಂದರೆ, ಯಾವುದೇ ಬಟ್ಟೆ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣಬೇಕು ಅಂದರೆ ಅದು ನಿಮಗೆ ಫಿಟ್ನೆಸ್ ಮೇಂಟೈನ್ ಮಾಡಿರ್ಬೇಕು. ನೀವು ಬಾಡಿ ಚೆನ್ನಾಗಿ ಇಟ್ಕೊಂಡಿರ್ಬೇಕು ನೀವು, ಅವಾಗ ನಿಮ್ಗೆ ಚೆನ್ನಾಗಿ ಕಾಣೋದು. ಇಲ್ಲಾಂದ್ರೆ ಎಷ್ಟೇ 1000 ಗಟ್ಟಲೆ ತೊಗೊಂಬಂದು ಬಟ್ಟೆ ಹಾಕೊಂಡ್ರು ನೀವು ನರ್ಪೆಲ್ ನಾರಾಯಣ ಥರ ಇದ್ರೆ, ಅಥವಾ ಹೆಂಗೆ ಹೊಟ್ಟೆ ಬೆಳೆಸ್ಕೊಂಡು ಹಂಗೆ ಹಿಂಗೆ ಇದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ ನಿಮಗೆ. ಸೊ ಗಂಡಸಾಗಿ ಅಂತ ಹೇಳ್ತಿದ್ದೀನಿ, ಬೇಸಿಕಲಿ ಹೇಳ್ತೀನಿ. ಗಂಡಸಾದವ್ನು ಹೆಂಗಿರಬೇಕು, ಗತ್ತಿರಬೇಕು, ಒಂದು ಗಾಂಭೀರ್ಯ ಇರಬೇಕು. ನೋಡಿದ ತಕ್ಷಣ ಅವ್ನ ಅಜ್ಜಿ ಎಲ್ಲಾದರೂ ಇದ್ರೆ ಅವ್ನು ಹಂಗೆ ಇರಬೇಕು ಅಂತ ಅನ್ನಿಸ್ಬೇಕು. ಸೊ ಅಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ. ಜಾಸ್ತಿ ಓವರ್ ಆಕ್ಷನ್ ಮಾಡಿದ್ರೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಮೋಟಿವೇಟ್ ಯು. ಸೊ ಫಿಟ್ನೆಸ್ಸಿಗೆ ಬನ್ನಿ, ಅದರಲ್ಲಿರೋವಂಥದ್ದನ್ನ ನೋಡಿ ನಿಮ್ಮೇಲೆ ನಿಮಗೇನೆ ಒಂಥರ ಇಂಪ್ರೆಸ್ ಆಗೋಗ್ಬಿಡುತ್ತೆ. ನಿಮಗೆ ಒಂಥರ ಕ್ರಶ್ ಆಗೋಗ್ಬಿಡುತ್ತೆ. ನೀವು ಯಾವ ಹುಡುಗಿರಿಂದ ಹೋಗೋದಲ್ಲ, ನಿಮ್ಮೇಲೆ ನಿಮಗೆ ಇಷ್ಟ ಆಗೋಗ್ಬಿಡುತ್ತೆ. ನಿಮ್ಮೇಲೆ ನೀವೇ ಇಷ್ಟಪಟ್ಬಿಡ್ತೀರಾ. ಸೊ ಒಂದ್ಸಲ ಟ್ರಾನ್ಸ್ಫಾರ್ಮ್ ಆದ್ರಿ ಅಂದರೆ, ಒಂದು ರೇಂಜಿಗೆ ಟ್ರಾನ್ಸ್ಫಾರ್ಮ್ ಆದ್ರಿ ಅಂತಂದರೆ, ನೀವು ನೋಡಿರ್ತೀರ, ನಾನು ಮುಂಚೆನೂ ಕೂಡ ನೋಡಿರ್ತೀರ, ಆಲ್ಮೋಸ್ಟ್ 3-4 ವರ್ಷದಿಂದ ನೋಡಿರ್ತೀರ ನೀವು. ನನ್ನ ಮುಖ ಅವಾಗ ಹೆಂಗಿತ್ತು, ಇವಾಗ ಹೆಂಗಾಗಿದೆ, ಆ್ಯಂಡ್ ಬಾಡಿ ಹೆಂಗಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಅಪ್ ಮಾಡ್ತಿದ್ದೀರ ಅಂತಂದರೆ ಖಂಡಿತ ನೋಡಿರ್ತೀರ ಹೆಂಗೆ ಟ್ರಾನ್ಸ್ಫಾರ್ಮ್ ಒಂದು ರೇಂಜಿಗೆ ಆಗಿದ್ದೀನಿ ಅಂತ. ಸೊ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಸ್ನ ನಾನು ಡೀಟೇಲ್ ಆಗಿ, ನಾನು ಮನೇಲೇ ವರ್ಕೌಟ್ ಮಾಡಿದ್ರೆ ನಾನು ಜಿಮ್ಗೆ ಹೋಗೋದಿಲ್ಲ. ಯಾಕಂದರೆ ನನಗೆ ಟೈಮ್ ಅಡ್ಜಸ್ಟ್ ಆಗೋದಿಲ್ಲ ಜಿಮ್ಗೆ ಹೋಗೋದಕ್ಕೆ. ಒಬ್ಬನೇ ವರ್ಕೌಟ್ ಮಾಡಿದ್ದೀನಿ ಈಗ. ಸ್ವಲ್ಪ ಜನಕ್ಕೆ ವರ್ಕೌಟ್ ಮಾಡೋದಕ್ಕೆ ನನಗೆ ಒಬ್ಬನೇ ವರ್ಕೌಟ್ ಮಾಡೋಕ್ಕೆ ಆಗಲ್ಲ ಆಗಿರೋ, ನನಗೆ ಯಾರಾದ್ರೂ ಇರಲೇಬೇಕು ವರ್ಕೌಟ್ ಮಾಡೋಕ್ಕೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀರ. ಸೊ ಅವ್ರು ಬೇಕಾದ್ರೆ ಜಿಮ್ಗೆ ಹೋಗ್ಬೋದು, ಅಥವಾ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅನ್ನೋರು ಬೇಕಾದ್ರೆ ಮನೇಲೇ ಹೋಮ್ ವರ್ಕೌಟ್ ಮಾಡ್ಬೋದು. ನಾನು ತೋರಿಸೋವಂಥ ಎಕ್ವಿಪ್ಮೆಂಟ್ಸ್ನ ತೊಗೊಂಡ್ರಿ ಅಂತಂದರೆ ಎಲ್ಲ ಥರ ವರ್ಕೌಟು, ಪ್ರತಿಯೊಂದು ಮಸಲ್ಗೂ ಆಗೋವಂಥ ವರ್ಕೌಟು ಮನೆಯಲ್ಲೇ ಮಾಡ್ಕೊಬೋದು. ಈ ಪ್ರಾಡಕ್ಟ್ಸ್ಗಳನ್ನ ನೀವು ತೊಗೊಂಡ್ರಿ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅಷ್ಟೇ. ನಾನು ಈ ಪ್ರಾಡಕ್ಟ್ಸ್ನ ತಗೊಂಡಿರೋ ದುಡ್ಡಿಗೆ 3-4 ವರ್ಷ ಜಿಮ್ಗೆ ಹೋಗ್ಬಿಡ್ಬೋದು, ಮೆಂಬರ್ಶಿಪ್ ತಗೊಂಡು ಜಿಮ್ಗೆ ಹೋಗ್ಬಿಡ್ಬೋದು. ಸೊ ನನಗೆ ಅಡ್ಜಸ್ಟ್ ಆಗೋದಿಲ್ಲ ಟೈಮ್, ಅದಕ್ಕೋಸ್ಕರನೇ ಪ್ರಾಡಕ್ಟ್ನ ತಗೊಂಡು ಮನೇಲಿ ಇಟ್ಕೊಂಡೇ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರು ತೊಗೊತೀರಾ ಅಂತಂದರೆ ನಾನು ಲಿಂಕ್ ಡೌನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಹೋಗ್ಬಿಟ್ಟು ಅದನ್ನ ಪ್ರಾಡಕ್ಟ್ಸ್ಗಳನ್ನೆಲ್ಲ ಚೆಕ್ಔಟ್ ಮಾಡಿ. ಇವಾಗ ತೋರಿಸ್ತಿಲ್ಲ, ಆ ಪ್ರಾಡಕ್ಟ್ನೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಬೇಕಾದರೆ ತಗೋಬೋದು. ಇಂಟ್ರೆಸ್ಟ್ ಇದೀರಾ ಅಂತಂದರೆ, ಮನೇಲೆ ವರ್ಕೌಟ್ ಮಾಡ್ತೀರಾ ಅಂತಂದರೆ. ಆ್ಯಂಡ್ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟ್ಸ್ಗಳನ್ನ ಏನೇನು ತೋರಿಸ್ತೀನೋ ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಇವ್ರು ನಂಗೆ ಸ್ಪಾನ್ಸರ್ಶಿಪ್ ಏನು ಕೊಟ್ಟಿಲ್ಲ, ನಾನು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ ಪ್ರಾಡಕ್ಟ್ಸ್ಗಳು, ತಗೊಳ್ಳಿ. ಯಾವುದೇ ನೀವು ರಿಗ್ರೆಟ್ ಫೀಲ್ ಆಗೋದಿಲ್ಲ ಈ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಾದ್ಮೇಲೆ. ಸೊ ದೀಸ್ ಆರ್ ದ ಅಡ್ಜಸ್ಟಬಲ್ ಡಂಬಲ್ಸ್ ವಿಚ್ ಐ ಯೂಸ್. ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು ನೀವು. 1.5 kg ಇಂದ ಹಿಡ್ಕೊಂಡು ನೀವು 16 kg ವರೆಗೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ರೊಟೇಷನ್ ಮಾಡಿಕೊಂಡು ನೋಡ್ತಾ ಇರ್ಬೋದು, ಎಷ್ಟು kg ವರೆಗೂ ಅಡ್ಜಸ್ಟ್ ಮಾಡ್ಕೋಬೋದು ಅಂತ. 9, 8, 6, 5, 4, 3, 1.5, 16, 14.5, 12, 11.5. ಸೊ ಈ ಥರ 2 ಹ್ಯಾಂಡಲ್ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನೀವು ಲಿಫ್ಟ್ ಮಾಡಿಬಿಟ್ಟು ವರ್ಕೌಟ್ ಮಾಡ್ಕೋಬೋದು ಆರಾಮಾಗಿ. ಸೊ ನಾನು ಸಜೆಸ್ಟ್ ಮಾಡೋದು, ನೀವು ಬೇಕಾದ್ರೆ 1 ತೊಗೊಬೋದು ಅಥವಾ 2 ಬೇಕಾದ್ರೆ ತೊಗೋಬೋದು. 2 ತೊಗೊಂಡ್ರೆ ನೀವು ಎಲ್ಲ ಪಾರ್ಟ್ಗೂ ಕೂಡ ವರ್ಕೌಟ್ ಈಸಿಯಾಗಿ ಮಾಡ್ಕೊಬೋದು. ಆ್ಯಂಡ್ ಪ್ರಾಡಕ್ಟು ಸಾಕಾಗಿದೆ. 3 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ಏನೂ ಆಗಿಲ್ಲ, ಏನೂ ಪ್ರಾಬ್ಲಮ್ ಬಂದಿಲ್ಲ. ಈ ಲಾಕ್ ಆಗೋದು, ಇಂಟರ್ಲಾಕ್ ಆಗೋದು, ಸೊ ಎಲ್ಲ ಏನೂ ಇಲ್ಲ. ಸಿಕ್ಕಾಪಟ್ಟೆ ಸಾಕಾಗಿದೆ ಪ್ರಾಡಕ್ಟು. ಬೇರೆ ಪ್ರಾಡಕ್ಟ್ಗಳು ಲಾಕ್ ಆಗೋದು ಅದು ಇದು ಆಗ್ಬೋದು, ಬಟ್ ಈ ಪ್ರಾಡಕ್ಟು ಲೈಫ್ ಲಾಂಗ್ ಅವ್ರದ್ದು ಸಿಕ್ಕಾಪಟ್ಟೆ ಸಾಕಾಗಿದೆ. 16 kg ಡಂಬಲ್ ಕಮ್ಮಿ ಆಯಿತು ಅಂತ ಅನ್ಸ್ಬೋದಲ್ವ ನಿಮಗೆ? ಕಮ್ಮಿಗೆ ಏನಿಲ್ಲ, ಬೇಜಾನಾಯಿತು. 16 kg ವರೆಗೂ ಮಾಡಿ ನೀವು, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಸ್ಟಾರ್ಟಿಂಗ್ ನೋಡೋರಿಗೆ ಅಂದರೆ ಇನ್ನೂ ವರ್ಕೌಟ್ ಸ್ಟಾರ್ಟ್ ಮಾಡಿರಲಿಲ್ಲ ಅವರಿಗೆ 16 kg ಅಷ್ಟೇನಾ ಗುರು, 20 kg ಬೇಕಿತ್ತು ಅಂತ ಅನ್ಸ್ಬೋದು. ಇಷ್ಟೊಂದು ಆರಾಮಾಗಿ ಮಾಡ್ಬೋದು, ಬೇಕಾದಷ್ಟು ಮಾಡ್ಬೋದು. ಆ್ಯಂಡ್ ಇದೊಂದು ರಿಸ್ಟ್ ಬ್ಯಾಂಡು, ಇದನ್ನು ನಾನು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಬಟ್ ಅದೇ 16 kg ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಯೂಸ್ ಮಾಡ್ತೀನಿ. ಸೊ ನಿಮಗೆ ಬೇಕಿರೋ ತಗೊಬೋದು. ನೋಡಿ, ನಾನೆಲ್ಲ ಯೂಸ್ ಮಾಡ್ತೀನಿ ತೋರಿಸ್ತಾ ಇರೋದು, ಇದೆಲ್ಲ ವರ್ಷಾನ್ಗಟ್ಟಲೆ ಯೂಸ್ ಮಾಡ್ತಾ ಇರೋದು. ಯಾವುದು ಪ್ರಾಡಕ್ಟ್ಗಳೆಲ್ಲ ಕಿತ್ತೋಗಿಲ್ಲ ಅಥವಾ ಹಾಳಾಗಿಲ್ಲ.
ವರ್ಷಾನುಗಟ್ಟಲೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸೇ. ಆ್ಯಂಡ್ ಇದು ಲೈಫ್ ಲಾಂಗ್ ನೋಡಿ, ಎಲ್ಲ ಕಸಾಗಿಸಿ ಎಲ್ಲ ಹಂಗೆ ಹಾಕ್ಬಿಟ್ಟಿದ್ದೀನಿ. ಇದು ಲೈಫ್ ಲಾಂಗ್ ದೊಡ್ಡ ಎಲ್ಲ ಲೈಫ್ ಲಾಂಗ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು. ಇದು ಆಲ್ಮೋಸ್ಟ್ 3 ವರ್ಷ ಆಗಿದೆ ನೋಡಿ, ಏನು ಪ್ರಾಬ್ಲಮ್ ಆಗಿಲ್ಲ. ಬೆಂಚು, ಸೊ ನೀವು ವರ್ಕೌಟ್ ಮಾಡ್ತೀರಾ ಅಂದರೆ ಬೆಂಚು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆ್ಯಂಡ್ ಇದು ಅಡ್ಜಸ್ಟಬಲ್, ನೋಡ್ತಾ ಇರ್ಬೋದು ನೋಡಿ, ಆಲ್ಮೋಸ್ಟ್ 90 ಡಿಗ್ರಿಯಿಂದ ನಿಮಗೆ ಡಿಕ್ಲೈನ್ ಕೂಡ ಆಗುತ್ತಿದ್ದು. ನೀವು ಬೆಂಚ್ ಪ್ರೆಸ್ ಮಾಡ್ತೀರಾ ಅಂತಂದರೆ ಹಿಂಗೆ ಇದನ್ನು ಎತ್ಬಿಟ್ಟು ಇದನ್ನು ಡಿಕ್ಲೈನ್ ಕೂಡ ಮಾಡ್ಕೋಬೋದು. ಹಿಂಗೆ ಮಲ್ಕೊಂಡು ಮಾಡ್ಬೋದು, ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಸೊ ಅಡ್ಜಸ್ಟ್ ಆಗುತ್ತೆ ಬ್ರೋ ನೋಡಿ. ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಲ್ಲಿ ನೀವು ಎಲ್ಲ ಥರ ಪ್ರೆಸ್ಗಳನ್ನ ಮಾಡ್ಬೋದು. ಆ್ಯಂಡ್ ಇದು 5 kg ಡಂಬಲು. ಇದನ್ನೇನು ಜಾಸ್ತಿ ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದರಲ್ಲೇ ಅಡ್ಜಸ್ಟಬಲ್ ಇರೋದ್ರಿಂದ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಮುಂಚೆ ಯೂಸ್ ಮಾಡ್ತಾ ಇದ್ದೆ. ಬೇಕಾದ್ರೆ ನೀವು ಇದನ್ನು ಬರೀ ಒಂದೇ ಡಂಬಲ್ ಯೂಸ್ ಮಾಡ್ತೀನಿ ಅಂದರೆ ಇದನ್ನು ಬೇಕಾದ್ರೂ ತೊಗೋಬೋದು. ಆ್ಯಂಡ್ ಇದು ಬಂದು ನಾನು ಯೂಸ್ ಮಾಡುವಂಥ ಬ್ಯಾಂಡು. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಯೂಸ್ ಇದೆ ಇವರು, ಟ್ರೈಸೆಪ್ಸ್ಗಾಗಿರ್ಬೋದು ಅಥವಾ ಬೈಸೆಪ್ಸ್ಗಾಗಿರ್ಬೋದು, ಶೋಲ್ಡರ್ಸ್ಗಾಗಿರ್ಬೋದು, ಇನ್ನು ಹಲವಾರು ಥರ ಎಕ್ಸಸೈಸ್ ಇದರಲ್ಲೂ ಕೂಡ ಮಾಡಬಹುದು. ಬಟ್ ನಿಮಗೆ ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಷ್ಟೇ. ತಿಳ್ಕೊಂಡ್ರೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸಸೈಸ್ನ ಮಾಡ್ಬೋದು ಗುರು, ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ ಇದರಲ್ಲಿ. ಸೊ ನಾನು ಇದು ತೊಗೊಂಡು ಆಲ್ಮೋಸ್ಟ್ 3 ವರ್ಷ ಆಯಿತು, ಏನೂ ಆಗಿಲ್ಲ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಾನು ಇವಾಗೆಲ್ಲ ಪ್ರಾಡಕ್ಟ್ಸ್ ಏನು ತೋರಿಸ್ತಾ ಇದ್ದೀನಿ ಎಲ್ಲ ಆಲ್ಮೋಸ್ಟ್ 3 ವರ್ಷ ಆಗಿದೆ ತೊಗೊಂಡು. ಆ್ಯಂಡ್ ಇದು ನನ್ನ ಪುಲಪ್ ಬಾರು, ನಿಮ್ಗೆ ಬೇಕು ಅಂದರೆ ತೊಗೊಬೋದು. ಈ ಪುಲಪ್ ಬಾರ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಆಲ್ಮೋಸ್ಟ್ 2 ವರ್ಷಕ್ಕಿಂತ ಜಾಸ್ತಿ ಆಯಿತು ಇದನ್ನ ಇನ್ಸ್ಟಾಲ್ ಮಾಡಿ. ಅಲ್ಲಾಡಿಲ್ಲ ಗುರು, ಅಲ್ಲಾಡಿಲ್ಲ, ಆ ಥರ ಫಿಕ್ಸ್ ಆಗಿದೆ. ಫಿಕ್ಸ್ ಮಾಡೋದು ಕೂಡ ಇಂಪಾರ್ಟೆಂಟು. ಫಿಕ್ಸ್ ಮಾಡೋಣ ಕರ್ಕೊಂಬಿಟ್ಟು ಫಿಕ್ಸ್ ಮಾಡಿ, ಅಥವಾ ನೀವೇ ಚೆನ್ನಾಗಿ ಫಿಕ್ಸ್ ಮಾಡಿದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಬಟ್ ಸ್ಟ್ರೆಂತ್ ವೈಸ್ ನೋಡ್ತು ಅಂತಂದರೆ ತುಂಬ ರಿಜಿಡ್ ಆಗಿದೆ, ಅಲ್ಲಾಡಲ್ಲ, ಸಿಕ್ಕಾಪಟ್ಟೆ ಒಂಥರ ಏನು ಹೇಳ್ತಾರೆ ಗೇಜ್ ಚೆನ್ನಾಗಿದೆ ಈ ಒಂದು ಪುಲಪ್ ಬಾರ್ದು. ಸೊ ತೊಗೊಳ್ಳಿ ಬೇಕು ಅಂತಂದರೆ. ಆ್ಯಂಡ್ ನಾನೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನಿಮಗೆಲ್ಲೂ. ನಿಮಗೆ ಪ್ರಮೋಷನ್ ಮಾಡಿರೋದು ಅದು ಇದೆಲ್ಲ ಏನು ತೋರಿಸ್ತಾ ಇಲ್ಲ, ಅವ್ರು ಕೊಟ್ಟಿರೋದು ಇವ್ರು ಕೊಟ್ಟಿರೋ ಪ್ರಾಡಕ್ಟ್ಸ್ನೆಲ್ಲ. ಸೊ ಜೆನ್ಯೂನಾಗಿ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಇಷ್ಟ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಆ್ಯಕ್ಚುಲಿ. ಈ ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ನಿಮ್ಗೆ ಯಾವ ಪ್ರಾಡಕ್ಟ್ಸ್ಗಳು ಬೇಕೋ, ಇಷ್ಟ ಇದೆಯೋ ತೊಗೊಳ್ಳಿ ಹೋಗ್ಬಿಟ್ಟು. ಮಗ ಡ್ಯಾಮ್ ಶೋರ್ ನೀವು ಯಾವುದೇ ಪ್ರಾಡಕ್ಟ್ಗಳನ್ನ ತೊಗೊಳ್ಳಿ, ನಾನು ತೋರಿಸಿರುವಂಥ ಪ್ರಾಡಕ್ಟ್ಗಳು ನೀವು ಲೈಫಲ್ಲಿ ರಿಗ್ರೆಟ್ ಅಂತೂ ಪಡೋದಿಲ್ಲ. ಯಾಕಂದರೆ 10 ವರ್ಷ ಬಾಳಿಕೆ ಅಂತೂ ಖಂಡಿತ ಬಂದೇ ಬರುತ್ತೆ. ಸ್ವಲ್ಪ ಕಾಸ್ಟ್ ಇರ್ಬೋದು ಅಷ್ಟೇ, ಬಟ್ ಖಂಡಿತ ಬಾಳಿಕೆ ಅಂತೂ ಬಂದೇ ಬರುತ್ತೆ. ನೀವು ಫಸ್ಟು ಇದಾಗಿರ್ಬೇಕು ಅಷ್ಟೇ, ವರ್ಕೌಟ್ ಮಾಡ್ತೀನಿ ಈಗ ನಾನು ಕನ್ಸಿಸ್ಟೆಂಟಾಗಿ ಮಾಡ್ತೀನಿ ಅಂತ ಹೇಳ್ಬೇಕು. ಸುಮ್ಮನೆ ತೊಗೊಂಬಂದು ಇಟ್ಕೊಂಡ್ಬಿಟ್ಟು ಉಡಾಯಿಸೋದಲ್ಲ, ದುಡ್ಡೆಲ್ಲ ಉಡಾಯಿಸೋದಲ್ಲ. ಸೊ ತೊಗೊಂಬಂದಿದ್ದೀರಾ ಅಂತಂದರೆ ಅದರಿಂದ ವರ್ತ್ ಮಾಡ್ಕೋಬೇಕು, ಅದರಿಂದ ಯೂಸ್ ಮಾಡ್ಕೋಬೇಕು. ಸೊ ನಾನೆಲ್ಲ ಪ್ರಾಡಕ್ಟ್ಸ್ಗಳೆಲ್ಲ ಏನು ತೋರಿಸಿದ್ದೀನೋ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ಸ್ಗಳೇ. ಆ್ಯಂಡ್ ಯಾವುದ್ರಲ್ಲೂ ನಿಮಗೆ ರಿಗ್ರೆಟ್ ಖಂಡಿತ 100% ಫೀಲ್ ಆಗಲ್ಲ. ಯಾಕಂದರೆ ನಾನು ಸ್ಪಾನ್ಸರ್ಡ್ ವಿಡಿಯೋ ಮಾಡ್ತಾ ಇಲ್ಲ, ನಾನು ಜೆನ್ಯೂನಾಗಿ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ಗಳನ್ನ ಹೇಳ್ತಾ ಇರೋದು. ಸೊ ಬೇಕಿದ್ರೆ ಹೋಗ್ಬಿಟ್ಟು ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಬೋದು. ಬೇಕಿದ್ರೆ ತೊಗೋಬೋದು, ಇಷ್ಟ ಇದೆ ತೊಗೋಬೋದು, ಕಷ್ಟ ಆದರೆ ಬಿಡ್ಬೋದು, ಬೇರೆ ಏನಿಲ್ಲ. ಸೊ ನಾನು ಸ್ವಲ್ಪ ಮೋಟಿವೇಟ್ ಮಾಡಬೇಕು ಅಂತ ಅಂದ್ಕೊಂಡೆ ನಿಮಗೆ. ನನ್ನಿಂದ ಸ್ವಲ್ಪ ಜನ ಮೋಟಿವೇಟ್ ಆಗಿಬಿಟ್ಟು ಫಿಟ್ನೆಸ್ ಜಿಮ್ನ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ನೋಡೋಣ ಎಷ್ಟು ಜನ ಸ್ಟಾರ್ಟ್ ಮಾಡ್ತೀರಾ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಡಯಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಗುರು. ಸಿಕ್ಪಾಕಿದೆಲ್ಲ ತಿನ್ಕೊಂಡು ನೀವು ಏನೇ ವರ್ಕೌಟ್ ಮಾಡಿದ್ರು ಕೂಡ ನಾಲ್ಗೆ ಕಂಟ್ರೋಲ್ ಇಲ್ದಂಗೆ ನೀವು ಯಾವಾಗಲೂ ಬಿರಿಯಾನಿ ತಿನ್ಕೊಂಡು, ಯಾವಾಗಲೂ ಆಳು ಮುಳು ತಿನ್ಕೊಂಡು, ಚಿಪ್ಸ್ ಎಲ್ಲ ತಿನ್ಕೊಂಡಿದ್ರಿ ಅಂತಂದರೆ ನೀವು ಏನೇ ವರ್ಕೌಟ್ ಮಾಡಿದ್ರು ಕೂಡ ಅದು ಖಂಡಿತ ಯೂಸ್ ಇಲ್ಲ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.